ಏನು ಅಂತಂದರೆ ಬರೀ ನೀರೊಳಗಡೆ ಹಾಕ್ಕೊಟ್ಬಿಟ್ರೆ ಸಾಕ. ಈಗ ಕೋಳಿಗಳಿಗೆ ರೋಗಗಳು ಬಂದಾಗ ನೀರೊಳಗಡೆ ಹಾಕ್ಕೊಟ್ಬಿಟ್ರೆ ಸಾಕ. ನೀರೊಳಗಡೆ ಹಾಕಿದ್ರೆ ಮಾತ್ರ ರೋಗಗಳು ಬಗೆಹರಿಬಿಡ್ತದ ಅಂತೆಲ್ಲ ತುಂಬ ಜನ ಕೇಳ್ಬೋದು. ಫಸ್ಟ್ ಆಫ್ ಆಲ್ ಕೋಳಿ ಮೇಲೂ ಕೂಡ ಒಂದು ಔಷಧಿ ಸ್ಪ್ರೇ ಮಾಡ್ಬೋದು. ಅದು ಯಾವುದಪ್ಪ ಅಂತಂದರೆ ಇಲ್ಲಿ ಕ್ರೋರೋಸ್ಲಿನ್ ಅಂತ ಒಂದು ಕರಿತೀವಿ. ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಔಷಧಿನ ನೀವು ಕೋಳಿ ಮೇಲೂ ಕೂಡ ಸ್ಪ್ರೇ ಮಾಡ್ಬೋದು. ಇದನ್ನು ಯಾವ ಥರ ಸ್ಪ್ರೇ ಮಾಡೋದು ಅಂತಲೂ 1 ಲೀಟ್ರಿಗೆ 10 ml ಥರನಾರು ಯೂಸ್ ಮಾಡ್ಬೋದು, 1 ಲೀಟ್ರಿಗೆ 1 ml ಥರನಾರು ಯೂಸ್ ಮಾಡ್ಬೋದು. ಕಂಪಲ್ಸರಿ ನೀವು ಎಷ್ಟು ಯೂಸ್ ಮಾಡ್ತೀರಾ ಇದೇನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಜಾಸ್ತಿ ಹಾಕ್ಕೊಂಡ್ರು ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ. ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದನ್ನ ಫೋಟೋ ಕೂಡ ಹಾಕಿರ್ತೀನಿ. ಕಂಪ್ಲೀಟಾಗಿ ಕೋಳಿ ಮೇಲೆ ಸ್ಪ್ರೇ ಮಾಡ್ಬೋದು. ಬಟ್ ನನಗೆ ಅಷ್ಟು ಇಂಗ್ಲೀಷಾಗಿ ಬರೋಲ್ಲ, ಬಟ್ ಆದರೆ ಹೇಳ್ತಾರದು ಅಷ್ಟೇ. ಅಂದರೆ ಇದನ್ನ ಫೋಟೋನು ಕೂಡ ಹಾಕ್ಕೊಟ್ಟಿರ್ತೀನಿ. ದಯವಿಟ್ಟು ಇದನ್ನ ತಂದು ನೀವೇನಾದರೂ ಯೂಸ್ ಮಾಡಿದ್ರೆ 1 ಲೀಟ್ರಿಗೆ 10 ml ಇಲ್ಲ ಅಂದರೆ 1 ಲೀಟ್ರಿಗೆ 1 ml ಥರ ಯೂಸ್ ಮಾಡಿದ್ರೆ ನಿಮ್ಗೆ ಕಂಪಲ್ಸರಿ 100% ರಿಸಲ್ಟ್ ಬಂದೇ ಬರುತ್ತೆ. ಅಂತಂದರೆ ನೀವು ಈಗ ಕೋಳಿಗಳಿಗೆ ತೂಗುಡಿಸ್ತೈತೆ, ಜೂಗುಡಿಸ್ತೈತೆ, ನೆಗಡಿ ಆಗೈತೆ, ಶೀತ ಆಗೈತೆ, ಮತ್ತು ಏನೇ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ 15 ದಿನ ಇಲ್ಲ 20 ದಿನಕ್ಕೆ ಒಂದ್ಸಲ ಕಂಪಲ್ಸರಿ ಔಷಧಿನ ಸ್ಪ್ರೇ ಮಾಡ್ಕೊಳ್ಳಿ. ಅಂದರೆ ಕೋಳಿ ಮೇಲೆ ಸ್ಪ್ರೇ ಮಾಡ್ಬೋದು, ಏನೂ ಸೈಡ್ ಎಫೆಕ್ಟ್ ಆಗೋಲ್ಲ. ಈಗ ತುಂಬ ಜನ ಏನು ಅಂದ್ಕೊಂಡಿರ್ತೀರ ಸೈಡ್ ಎಫೆಕ್ಟ್ ಆಗುತ್ತೆ ಮತ್ತು ಇನ್ನೇನೇನೋ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಅಂದ್ಕೊಂಡಿರ್ತೀರ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ. ನೀವು ಕಂಪಲ್ಸರಿ ಔಷಧಿಗಳನ್ನ ಇಟ್ಕೊಂಡಿರಲೇಬೇಕಾಗುತ್ತೆ. ಬಟ್ ಇದನ್ನು ಇಟ್ಕೊಂಡು ಕೋಳಿ ಮೇಲೆ ಕೂಡ ಸ್ಪ್ರೇ ಮಾಡ್ಬೋದು. ಕೋಳಿ ಮೇಲೆ ಸ್ಪ್ರೇ ಮಾಡಿ ಏನೂ ಆಗೋಲ್ಲ. ಅಂತಂದರೆ ಇದನ್ನ ನಿಮಗೆ ಆರಾಮಾಗಿ ಎಲ್ಲ ವೆಟರ್ನರಿ ಡಾಕ್ಟ್ರುಗಳಲ್ಲಿ ನಿಮ್ಗೆ ಸಜೆಸ್ಟ್ ಮಾಡೋದು ಫಸ್ಟ್ ಇದನ್ನೇ. ಅಂತಂದರೆ ನೀವು ಕೋಳಿ ಮೇಲೆಲ್ಲ ಸ್ಪ್ರೇ ಮಾಡ್ಕೋಬೋದು ಮತ್ತು ಯಾವುದು ಕಂಪಲ್ಸರಿ ಏನೂ ಪ್ರಾಬ್ಲಮ್ ಬರೋಲ್ಲ ಅಂತ. ಮತ್ತು ಇವರಲ್ಲೇ ರಾಣಿಕೇಟು ಈ ಥರದ್ದೆಲ್ಲ ಒಂದಷ್ಟು ಔಷಧಿಗಳು ಬರುತ್ತೆ. ನಿಮ್ಮ ಕೋಳಿಗಳಿಗೆ ರೋಗ ಮುಕ್ತ ಆಗೋಕೆ ಮಾತ್ರ. ಇವೆಲ್ಲಾದ್ರ ಬದಲು ಎಂಡ್ರೋಜಿನ್ ಪ್ಲಸ್ಸು ಇದೊಂದು ಇಟ್ಕೊಂಡಿರಿ ಸಾಕು. ಮತ್ತು ನಿಮ್ಗೇನಾದರೂ ಫಾರಮಲ್ಲಿ ಕೋಳಿ ಏನು ಮತ್ತು ಈ ಥರದ್ದು ಏನಾದರೂ ಇತ್ತು ಅಂತಂದರೆ ಬಯೋ ಬೂಸ್ಟರ್ ಕಂಪಲ್ಸರಿ ಹಾಕೊಳ್ಳಿ. ಯಾವುದೇ ರೀತಿಯ ಔಷಧಿಗಳು ಬೇಕಾಗಲ್ಲ. ಮತ್ತು ಇಷ್ಟನ್ನು ನೀವು ಕಂಪಲ್ಸರಿ ಬಳಸಲೇಬೇಕು. ಅಂದರೆ 3 ಔಷಧಿ, ಒಂದು ಎಂಡ್ರೋಜಿನ್ ಪ್ಲಸ್ಸು, ಒಂದು ಇದು ಮತ್ತು ಬಯೋ ಬೂಸ್ಟರ್, 3 ಕಂಪಲ್ಸರಿ ನೀವು ಇಟ್ಕೊಂತು ಅಂತಂದರೆ ನಿಮಗೆ ರೋಗ ಬಂದಾಗ ನೀವೆಲ್ಲೋ ಅವಾಯ್ಡ್ ಮಾಡೋದು ಮತ್ತು ಇನ್ನೊಂದೇನೋ ಆಗೋದು ಮತ್ತು ಪ್ರಾಬ್ಲಮ್ಸ್ ಯಾವುದೂ ಬರೋಲ್ಲ. ಅದಕ್ಕೋಸ್ಕರ ಇದನ್ನ ಕಂಪಲ್ಸರಿ ಯೂಸ್ ಮಾಡ್ಕೊಳ್ಳಿ. ಬಟ್ ಚೆನ್ನಾಗಿರುತ್ತೆ ಔಷಧಿ ಮತ್ತು ರಿಸಲ್ಟ್ ಕೂಡ ಪಕ್ಕಾ ಬಂದೇ ಬರುತ್ತೆ ಫ್ರೆಂಡ್ಸ್. ನಿಮ್ಗೇನಾದರೂ ಬೇಕು ಅಂತಂದರೆ ಮೆಡಿಕಲ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡ್ಬಿಟ್ಟು ಕೇಳಿ.